ನೋಡಿ, ಆಗ್ಲೇ ನಮ್ಮ ಕನಕಪುರ ನಾಯಕರು ಬೆಂಗಳೂರು ನಗರವನ್ನ ಏನು ದಕ್ಷಿಣ ತಾಲೂಕು ಅಂತ ಹೇಳಿ ರಾಮನಗರ ಜಿಲ್ಲೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಅವರು ಎಲ್ಲಾ ರೀತಿಯಲ್ಲಿ ಅದರಲ್ಲಿ ಯಶಸ್ವಿ ಆಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೇಳೋದು ಇಷ್ಟೇ, ರಾಮನಗರ ಅಂದ್ರೆ ಅಲ್ಲಿರತಕ್ಕಂಥ ಜನರಿಗೂ ಆ ಹೆಸರಿಗೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಶ್ರೀರಾಮ, ಈ ಜಗತ್ತಲ್ಲಿ ಶ್ರೀರಾಮನ ಒಂದು ಕಾಯಕಲ್ಪ ಏನಿತ್ತು, ಇವತ್ತು ಶ್ರೀರಾಮ ನಗರ, ಆ ರಾಮನಗರಕ್ಕೆ ಹೆಸರನ್ನ ನಾಮಕರಣ ಮಾಡಿರತಕ್ಕಂಥವ್ರು ಯಾರು? ನಮ್ಮ ನಾಯಕರಲ್ವಾ, ಸನ್ಮಾನ್ಯ ಕುಮಾರಣ್ಣವರಲ್ವಾ? ಆ ಜಿಲ್ಲೆಯ ಹೆಸರನ್ನ ನಾಮಕರಣ ಮಾಡಿ ಆ ಜಿಲ್ಲೆಗೆ ಏನೇನು ಕಾಯಕಲ್ಪ ಮಾಡಬೇಕು, ಏನೇನು ಕೊಡಬೇಕು ಅಂತೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಾಡಿರತಕ್ಕಂಥದನ್ನ ಆ ಭಾಗದ ಜನ ಮರ್ತಿಲ್ಲ. ಆದ್ರೂ ಕೂಡ ಅವರ ಹೆಸರು ಅಲ್ಲಿ ಇರಬಾರ್ದು, ಅದನ್ನ ಏನಾದ್ರು ಮಾಡಿ ಅವರ ಹೆಸರಿಗೆ ಮಸಿ ಬಳಿಬೇಕು ಅಂತ ಹೇಳಿ ಇಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಮತ್ತೆ ಬಂದೇ ಬರ್ತೀವಿ, 2028ರಲ್ಲಿ ಮತ್ತೆ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಆಗ್ಲೇ ಕುಮಾರಣ್ಣವರು ಹೇಳಿದ್ದಾರೆ. ಬಹುಶಃ ಅದೇ ರೀತಿಯಲ್ಲಿ ಇವತ್ತು ತುಮಕೂರು ನಗರ ಕೂಡ ಸನ್ಮಾನ್ಯ ಪರಮೇಶ್ವರ್ ಅವರು ಏನು ತುಮಕೂರು ನಗರವನ್ನ ಬೆಂಗಳೂರು ನಗರಕ್ಕೆ ಸೇರಿಸಬೇಕು ಅಂತ ಹೇಳಿ ಏನು ಹೇಳಿದ್ದಾರೆ. ಬಹುಶಃ ಆ ಸೇರಿಸೋದ್ರಿಂದ ಏನಾದ್ರು ಜನಕ್ಕೆ ಉಪಯೋಗ ಆಗುತ್ತಾ? ಇಷ್ಟು ಹೇಳ್ಬಿಡ್ಲಿ, ನೀವು ಸೇರಿಸಿ, ಯಾವ್ದನ್ನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಸೇರ್ಸ್ಕೊಳ್ಳಿ ಸ್ವಾಮಿ, ನಿಮ್ಗೆ ಮ್ಯಾಂಡೇಟ್ರಿ ಇದೆ, ಅಧಿಕಾರ ಇದೆ, ನೀವು ಏನ್ ಬೇಕಾದ್ರೆ ಮಾಡ್ಬೋದು ಅಂತೇಳಿ ನೀವೇನಾದ್ರು ಬಂಡತನದ ಒಂದು ಪರಮಾವಧಿಯನ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ 2018ರಲ್ಲಿ 2013ರಲ್ಲಿ ಏನ್ ಮಾಡಿದ್ರು ಜನ ಅದೇ ಪರಿಸ್ಥಿತಿ ನಿಮ್ಗೂ ಕೂಡ ಬರುವಂತ ಅವಕಾಶ ಇದೆ. ಮುಂದಿನ ದಿನ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಮತ್ತೊಮ್ಮೆ ಹಳೆ ರಾಮನಗರ ಜಿಲ್ಲೆಯನ್ನ ಮತ್ತೆ ನಾಮಕರಣ ಮತ್ತೆ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಟ್ ತುಮಕೂರು ವಿಚಾರದಲ್ಲಿ ಬಹುಶಃ ಸರ್ಕಾರ ದುಡುಕಿ ನಿರ್ಧಾರ ತೆಗೆದುಕೊಳ್ಳಲ್ಲ ಅನ್ನೋದನ್ನ ನಾನು ಭಾವಿಸ್ತಾ ಇದ್ದೀನಿ.